ಹೊಸ ಕ್ಯಾಬಿನೆಟ್ ನಿನ್ನೆ ತೆಗೆದುಕೊಂಡಂತ ನಿರ್ಣಯ ಎಷ್ಟು ಮಟ್ಟಿಗೆ ಅದು ಸರ್ಕಾರದ ಆರ್ಥಿಕತೆಗೆ ಏನಾದ್ರು ಇದಾಗುತ್ತಾ ಅಥವಾ ನಿನ್ನೆ ಕ್ಯಾಬಿನೆಟ್ ಅಲ್ಲ ಅದು ಬಹಳಷ್ಟು ಆರ್ಥಿಕತೆ ಹೊಣೆ ಆಗುವಂತ ಯಾವ್ದಿಲ್ಲ. ಅದು ಸ್ಲೋ ಇದೆ, ಕೆಲವು ಫಾಸ್ಟ್ ಮಾಡ್ಬೇಕು, ಕೆಲವು ಇದ್ದದನ್ನ ಈಗ 1200 ಸ್ಕ್ವೇರ್ ಫೀಟ್ ಕೊಡ್ಬೇಕಂತ ಹೇಳಿದ್ರು. ಅದು ಯಾರು ಆಲ್ರೆಡಿ ವೈಲೇಷನ್ ಮಾಡಿ ಕೆಟ್ಟವ್ರು. ಅದು 20 ಅದ್ರಾಗೆ ನಮ್ದು ದುಡ್ಡಿಂದು ನಿನ್ನೆ ಆಗಿದ್ದು ಇದನ್ನೊಂದು ಬಿಟ್ರೆ ಯಾವ್ದು ಬಸ್ ಪಾಸ್ ಅದು ಜಾಸ್ತಿ ಏನು ಹೊರೆ ಆಗಲ್ಲ ಅಂತ ಹೇಳಿದಾರೆ. ಅದು ಬಿಟ್ರೆ ನೆಕ್ಸ್ಟ್ ನಮ್ದು ಭಾರತ್ ಜೋಡೋ ಅದು ಮಾತ್ರ ಆಗ್ಬೋದು, ಅದನ್ನ ಅಡ್ಜಸ್ಟ್ ಮಾಡ್ಬೋದು, ಏನಾದೇನು ತೊಂದರೆ ಇಲ್ಲ ಸರ್ಕಾರಕ್ಕೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಬೋದಿಲ್ಲ. ಭಾರತ್ ಜೋಡೋ ಇದೆಲ್ಲ ಪಕ್ಷದ ಚಟುವಟಿಕೆಗೆ ಸರ್ಕಾರದ ಹಣ ಪಕ್ಷ ಎಲ್ಲ ಅದ್ರ ಭಾಗವಹಿಸೋರು ಜನ. ಕಾಂಗ್ರೆಸ್ನ ಅವ್ರಿಗಂತ ಮಾಡ್ತಾ ಇಲ್ಲ, ಹೆಸರು ಅಷ್ಟೇ, ಹೆಸರು ಮಾತ್ರ ಭಾರತ್ ಜೋಡೋ. ಆದ್ರೆ ಅದು ಗ್ರಾಮೀಣ ಜನತೆಯನ್ನ ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಹೊರಗೆ ತೆಗಿಲಿಕ್ಕೆ ಕಲೆ ನಮ್ದು ಎಷ್ಟೋ ಸಲ ಎಲ್ಲಾರು ಭಾಷಣ ಮಾಡ್ತೀವಿ ನಾವು. ನಮ್ ಕಲೆ ನಶಿಸಿ ಹೋಗ್ತಾ ಇದೆ, ಕಲೆ ನಶಿಸಿ ಹೋಗ್ತಾ ಇದೆ ಅಂತ ಎಲ್ಲಾರು ಭಾಷಣ ಮಾಡಿದಾರೆ. ಅವರು ಬಿಜೆಪಿ ಅವರು ಮಾಡಿದಾರೆ, ನಾವು ಮಾಡಿದೀವಿ, JDS ನಾವು ಮಾಡಿದ್ದಾರೆ. ಅದನ್ನ ಗಮನದಲ್ಲಿಟ್ಟು ಹೆಸರು ಅಷ್ಟೇ ಇದು. ಇದ್ರ ಮುಖಾಂತರ ಅಲ್ಲಿ ಕ್ರೀಡಾ ಚಟುವಟಿಕೆ, ಹಾಡು, ಡೊಳ್ಳು ಇರ್ಬೋದು, ಕುಣಿತ ಇರ್ಬೋದು, ಬೇರೆ ಬೇರೆ ಮಂಗಳೂರಿಗೆ ಹೋದ್ರೆ ಯಕ್ಷಗಾನ, ಅಲ್ಲಿ ಇರುವಂತ ಕಂಬಳ, ಆಯಾ ಪ್ರಾಂತದಲ್ಲಿ ಒಂದೊಂದು ಇದೆ. ನಮ್ಮ ಕಡೆ ಹೋದ್ರೆ ಗೀಗಿ ಪದ ಬೇರೆ ಬೇರೆ ಇದೆ, ಅವೆಲ್ಲ ನಶಿಸಿ ಹೋಗ್ತಾ ಇದೆ. ಸೊ ಮಾಡೋದ್ರಿಂದ ಹಳ್ಳಿಯಲ್ಲಿ ಇದೊಂದು ಹೊಸ ಯುಗ ಮಾಡ್ಲಿಕ್ಕೆ ಮಾಡಿದ ಅಷ್ಟೇ. ಅದ್ರಲ್ಲಿ ಏನು ಪಕ್ಷಕ್ಕಂತ ಏನ್ ಸೀಮಿತ ಇಲ್ಲ. ಖಾತೆ ವಿಚಾರದಲ್ಲಿ ತಾವೇನಾದ್ರು ಮತ್ತೆ ಇದು ಮಾಡಿದಿರಾ ಅಥವಾ ನಾವೇನ್ ಮಾಡ್ಲಿಲ್ಲ, ಯಾವ್ದು ಹಂಚಿಕೆ ಮಾಡಿದ್ರೆ ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು. ನಾಳೆ ಬೇರೆ ಯಾವ್ದು ಆಸಕ್ತಿ ಇಲ್ಲ ನನಗೆ. ಇದನ್ನ ಕೊಟ್ರೆ, ಯಾಕಂದ್ರೆ 3 ವರ್ಷ ಇದರಲ್ಲಿ ಸಂಶೋಧನೆ ಮಾಡಿದೀವಿ, ಕೆಲಸ ಮಾಡಿದೀವಿ. ಇನ್ನು ಮತ್ತೆ ಹೊಸದು ಕೊಟ್ರೆ 2 ವರ್ಷ ಬೇಕಾದ ಹುಡುಕ್ಲಿಕ್ಕೆ, ಅದು ಏನ್ ಕೆಲಸ ಮಾಡಬೇಕು, ಪಾಪ್ಯುಲಾರಿಟಿ ಜನಕ್ಕೆ ಮುಟ್ಸಲಿಕ್ಕೆ ಟೈಮ್ ಆಗುತ್ತೆ. ಈಗಾಗಲೇ ಬಹಳಷ್ಟು ಜನ ಅವ್ರವ್ರು ಅಲ್ಲಿರುವಂತ ಸಮಸ್ಯೆಗಳನ್ನ, ಪರಿಹಾರಗಳನ್ನ ಈಗಾಗಲೇ ಕಂಡು ಹಿಡಿದಿದ್ದಾರೆ. ಸೊ ಅದು ಮತ್ತೆ ಈಸಿ ಆಗುತ್ತೆ ಅದನ್ನೇ ಕೊಟ್ರೆ. ಕೆಪಿಸಿಸಿ ಅಂತಿಮವಾಗಿ ಹರಿಪ್ರಸಾದ್ ಅವರು ಘೋಷಣೆ ಮಾಡಿದ್ದಾರೆ ಸರ್. ಬ್ಯಾಲೆನ್ಸ್ ಆಗುತ್ತೆ ಅಂತೀರಾ ಸರ್ ಅಥವಾ ಹೇಗೆ ನಿಮ್ಮ? ಯಾಕಂದ್ರೆ ಹಿಂದೆ ಬಹಳಷ್ಟು ಜನ ಮಾಡಿದಾಗೂ ಆಗಿದೆ. ಅವ್ರಿಂದ ಎಂಟೈರ್ ಪಾರ್ಟಿ ಇರ್ತದೆ, ಒಬ್ಬರೇ ಇರಲ್ಲ. ಹರಿಪ್ರಸಾದ್ ಹಿಂದೆ ಎಂಟೈರ್ ಪಾರ್ಟಿ ವರ್ಕ್ ಮಾಡ್ತಿದೆ, ಶಾಸಕರು ಕೆಲಸ ಮಾಡ್ತಾರೆ, ಮಂತ್ರಿಗಳು ಮಾಡ್ತಾರೆ. ಹೀಗಾಗಿ ಅದೇನಂತ ತೊಂದರೆ ಆಗ್ಲಿಕ್ಕಿಲ್ಲ ನಮ್ಮ ಭಾವನೆ. ಕೈ ತಪ್ಪಿದಿಲ್ಲ, ಬಹಳ ಕ್ಲಿಯರ್ ಕಟ್ ಇದೆ, ಅದು ಕ್ರಿಸ್ಟಲ್ ಕ್ಲಿಯರ್. ಒಂದೇ ಅಂತ ಅವ್ರದ್ದು ಮಾನದಂಡ, ಅದ್ರ ಪ್ರಕಾರ ಆಗಿದೆ ಅಷ್ಟೇ. 1 man 1 post. ಅದ್ರಲ್ಲಿ ಆ ಗುಂಪು ಈ ಗುಂಪು, ಅವ್ರ ಕೈ ತಪ್ಪಿಸ್ರು, ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು, ಏನೂ ಇಲ್ಲ. ಹೋಗಿದ್ದು ಒಂದೇ ಒಂದೇ ಮಾನದಂಡ. 2 ತಿಂಗಳಿಂದ ಹೇಳ್ತಿದಾರೆ ನಮಗೆ, ಇವತ್ತಲ್ಲ, 2 months ಇಂದನ ಅದು ನಡೀತಾನೆ ಇತ್ತು. 1 man 1 post ಅಂತ ಹೇಳಿದ್ರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟ್ ಅಲ್ಲಿ ಇದ್ರು ಅವರು. ಸ್ಪೆಷಲ್ ಕೇಸ್ ಆ ರೂಲ್ ಬಂದಾಗ ಆಲ್ರೆಡಿ ಕೇಸ್ನಾಗಿದ್ರು. ಆಮೇಲೆ ಅವ್ರ ಮುಂದಿರುವಂತ ಲೋಕಸಭೆ ಇತ್ತು, ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ 1 man 1 post ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಇಲ್ಲ. ಇದು ಬಿಟ್ರೆ ಇದು ಮಂತ್ರಿ ಇಲ್ಲಾದ್ರೆ ಅದು ಹಾಗೆ ಆಗ್ತಿದ್ವಿ. ನಾವ್ 2 ಹೇಳಿದ್ವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ವಿ ಹೈಕಮಾಂಡ್ಗೆ, ಯಾವ್ದು ಮಾಡಿದ್ರೆ ಮಾಡಂತ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನ ಬೇರೆಯವ್ರಿಗೆ ಕೊಟ್ಟಾರ. ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾದ್ರು ಆತರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂತ ವಿಚಾರ. ಅದು ಈಗಂತ ನೀವು ಕೆಪಿಸಿ ಅಧ್ಯಕ್ಷ ಆದ್ರೆ ಇನ್ನೊಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಕಾಂಪಿಟೇಟರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಬೇರೆ ಏನಾದ್ರೂ ಶಕ್ತಿಗಳನ್ನು ಸೇರ್ಕೊಂಡು ನಿಮ್ಮನ್ನ ಕೆಳಗಿಳಿಯೋದು. ಸಿದ್ದರಾಮಯ್ಯ ಅಧ್ಯಕ್ಷ ಇದ್ರ ಅಲ್ಲ, ಮುಖ್ಯಮಂತ್ರಿ ಆದ್ರು
ಅಧ್ಯಕ್ಷ ಇಲ್ಲ ಅವರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರೆ ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಮಾನದಂಡ ಏನೂ ಇಲ್ಲ. ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಆಗಿ ಉದಾಹರಣೆ ಇದೆಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. 26 ತಾರೀಕು ನಡೆದ ಮಾತುಕತೆ ಸಂದರ್ಭದಲ್ಲಿ ನೀವು ದೆಹಲಿಗೆ ವಾಪಸ್ ಬರ್ತೀರಾ, ನೀವು ಅಧ್ಯಕ್ಷರು ಅಂತ ಬಹುತೇಕ ಎಲ್ಲವೂ ಕೂಡ ರಾಜ್ಯರಾಜ್ಯಗಳು ಚರ್ಚೆ ಆಗ್ಬಿಟ್ಟಿದೆ. ಎಲ್ಲ ನಿಮ್ಮ ಕಾಂಗ್ರೆಸ್ ಅಂಗಳದಲ್ಲಿ ಬಹಳ ದೊಡ್ಡ ಚರ್ಚೆ ಸದಸ್ಯರು ಆಗ್ತಾರೆ. ಕೊನೆಗಳಿಗೆ ಬದಲಾವಣೆಗೆ ಏನ್ ಕಾರಣ ಆಯ್ತು? ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿಯಲ್ಲಿ ನನ್ನ ಹೆಸರು ಇರ್ಲಿಕ್ಕಿಲ್ಲ, ಯಾಕಂದ್ರೆ ಅಧ್ಯಕ್ಷ ಅಂತ ಇಟ್ಕೊಟ್ಟಿರ್ತಾವ. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿ ಸ್ಥಾನದಲ್ಲಿ ಇರ್ಲಿಲ್ಲ. ಆಮ್ಯಾಗೆ ಬೆಳಗ್ಗೆ ಅವ್ರನ್ನು ಕೇಳಿ ಮನವೊಲಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದಾಗ ಅದು ನಮ್ದು ಮಂತ್ರಿ ಬಂತು, ಅವರಿಗೆ ಅಧ್ಯಕ್ಷ ಸ್ಥಾನ ಹೋಯ್ತು ಅಷ್ಟೇ, ಸಿಂಪಲ್. ಅದ್ರಾಗ ಅಲ್ಲ, ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಕೆಪಿಸಿಸಿ ಕೊಟ್ಟದ್ದು ಯಾಕೆ ತೆಗೆದುಕೊಳ್ಳಿಲ್ಲ? ಅದೇ ಹೇಳಿದ್ರಲ್ಲ, ಒಂದೇ ಅಂತ ಪೋಸ್ಟ್ ನಲ್ಲಿ ಬಂದಾಗ ಸಮಸ್ಯೆ ಬಂತು. ಅದು ನಾವು ಕೊನೆಗೆ ಎರಡು ನೀವೇನ್ ಮಾಡ್ತೀರಾ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಅದನ್ನ ಮಂತ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ ಅಷ್ಟೇ. ಅದು ಚರ್ಚೆ ಮಾಡೋದು ಜಿಲ್ಲೆಯ ಮೇಲೆ ಹಿಡಿತ ತಪ್ಪಬಾರದು ಅನ್ನೋ ಕಾರಣಕ್ಕೆ ಕೆಪಿಸಿಸಿ ತ್ಯಾಗ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ಅಬಾವ್ ಸಿಎಂ. ಅದು ಅಧ್ಯಕ್ಷ ಸ್ಥಾನ ಅಬಾವ್ ಸಿಎಂ, ಮಂತ್ರಿಗಳ ಮೇಲೆ ಇರ್ತಿತ್ತು ಅದು. ಮತ್ತೆ ಹಂಗೇನು ಹಿಡ್ತಾ ಏನ್ ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು ಹಿಡ್ತಾ. ಇಲ್ಲ ಅದೆಲ್ಲ ಈಗ ನಮಗೆ ಹಿಂದೆ ಯಾವುದೇ ಅಧಿಕಾರ ಇಲ್ಲದೇನು ನಾವು ಗೆಲ್ಸಿದ್ರು, ನಮ್ಗೆ ಕೊಟ್ಟಂತ ಟಾಸ್ಕ್ ಅನ್ನು ನಾವು ಪೂರೈಸಿದ್ರಲ್ಲ, ಈಗೂ ಮಾಡ್ತೀವಿ. ಅಧ್ಯಕ್ಷ ಹಾಗೆ ಮಾಡ್ಬೇಕು, ಮಂತ್ರಿ ಹಾಗೆ ಮಾಡ್ಬೇಕಂತ ಏನ ನಾವು ಕೆಲಸ ಯಾವಾಗಲೂ ಮಾಡಿದ್ವಿ. ನೀವು ಮಾಡಿದಂತ ವರ್ಕು ಸ್ಪೀಡು ಕೆಲವೊಂದ್ ಕಡೆ ನಿಮ್ಮ ವೇಗ ಬ್ರೇಕ್ ಹಾಕುವಂತ ಪಾರ್ಟಿ ಒಳಗೆ ಆಯ್ತು. ಇಲ್ಲ ಇದ್ರಲ್ಲಿ ಏನಿಲ್ಲ ಅಂತ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಷ್ಟೇ, ಅದು ಬಿಟ್ರೆ ಕೆಲವರು ದೃಷ್ಟಿ ಬಿತ್ತ ಸಿಗಾಂ ಚುನಾವಣೆ ನೋಡಿದ್ದೇವೆ ನಾವು, ಮಾಲಗುಡಿ ಚುನಾವಣೆ ನೋಡಿದ್ದೇವೆ. ನಿಮ್ಮ ವೇಗ ಏನಿತ್ತಲ್ಲ ಸರ್ ತೆರೆ ಹಿಂದೆ, ಆ ಕಾರಣಕ್ಕಾಗಿ ಯಾರಾದ್ರೂ ಬ್ರೇಕ್ ಕಂಡು ಬಿತ್ತ. ಆವಾಗ ನಾನು ಅಧ್ಯಕ್ಷ ಇಲ್ಲ, ಅವಾಗಿದ್ದೆ ಅಧ್ಯಕ್ಷ, ಅವಾಗ ಇಲ್ಲ, ಅವಾಗೆಲ್ಲ ಈಗೂ ಇಲ್ಲ. ಈಗ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಇನ್ನೊಬ್ಬ ಟ್ರಬಲ್ ಶೂಟರ್ ತರ ನೀವು ಕೆಲಸ ಮಾಡ್ತಿದ್ದೀವಿ, ಓವರ್ ಸೆಂಟರ್ ಆಗ್ತಿದೆ. ಫೋರ್ ಸೆಂಟರ್ ಆಗ್ತಿದೆ. ಹಾಗೇನಿಲ್ಲ, ಎಲ್ಲ ಒಂದೇ. ಸಮಸ್ಯೆ ಬಂದಾಗ ಎಲ್ಲಾರು ರಿಪೇರಿ ಮಾಡ್ಲಿಕ್ಕೆ ಇಳಿಲೇಬೇಕು. ಅವ್ರು ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಅವ್ರು ಇದ್ರು, ಅವ್ರು ರಿಪೇರಿ ಮಾಡ್ತಾ ಇದ್ರು. ಈಗ ನಾವು ಅವ್ರ ಜಾಗದಾಗ ಬಂದ್ರೆ ನಾವು ರಿಪೇರಿ ಮಾಡ್ತೀವಿ. ಆ ಸಂದರ್ಭನ ಏನು ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಲೇಬೇಕು. ಅವರು ಮಾಡಿದ್ದಾರೆ, ನಮ್ಮ ಹಂತಲ್ಲಿ ನಾವು ಮಾಡಿದ್ದೀವಿ, ಮಾಡ್ತೀವಿ, ಅದೇನು ತೊಂದರೆ ಇದೆ. ಅದೇ ಇನ್ನು ನೋಡೋದು, ಇನ್ನು 2 ವರ್ಷ ಇದ್ದಾರೆ, ಇನ್ನು 2 ವರ್ಷದಲ್ಲಿ ನೋಡೋಣ. ಡಿ ಕೆ ಹರಿಪ್ರಸಾದ್ ಅವರು ಕೂಡ ನೆಕ್ಸ್ಟ್ ಸಿಎಂ ರೇಸ್ ಅಲ್ಲಿ ಸೇರ್ಕೊಂಡಂಗಾಯ್ತಾರೆ. ಹೌದು, ಅವ್ರ್ಯಾಕೆ ಆಗ್ಬಾರ್ದು. ಅವರು ಎಲ್ಲ ಕೆಲಕ್ಕಿಂತ ಹಳೆ ರಾಜಕಾರಣಿ. ಈ ಸದ್ಯ ಇರುವಲ್ಲಿ ಎಲ್ಲಕ್ಕಿಂತ ಲಾಂಗ್ ಇವ್ನಿಂಗ್ ಆಡಿದಾರ ಅವರು, ಅವ್ರ್ಯಾಕೆ ಆಗ್ಬಾರ್ದು. ಸಾಲು ಚುನಾವಣೆಗಳಿದೆ 2 ವರ್ಷದ ಅವಧಿಯಲ್ಲಿ. ಈ ಇತ್ತೀಚಿನ ಒಂದು ವಾರದಲ್ಲಿ ನಡೆದಿರ್ತಕ್ಕಂಥ 10 days ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಎಲ್ಲವೂ ನೀವು ತೃಪ್ತಿ ಇದೆ ಸರ್? ಏನಂತದಿರಾಗಿಲ್ಲ, ಬದಲಾವಣೆ, ಅಧ್ಯಕ್ಷ ಬದಲಾವಣೆ ಎಲ್ಲವನ್ನೂ ಬರುತ್ತೆ, ನಿಮ್ಮ ಪಾತ್ರ ಎಲ್ಲದರ ಬಗ್ಗೆ ತೃಪ್ತಿ ಇದೆ ಸರ್? ಹಾಗೆ ಆಗ್ತಿದ್ದು ನೋಡಿ. ಈಗ ಸೆಟ್ಲ್ ಆಗೋವರೆಗೆ ಹಂಗ ಹಾಗೆ ಆಗುತ್ತೆ. ಸೆಟ್ಲ್ ಆದ್ಮೇಲೆ ಮತ್ತೆ ಸ್ಮೂತ್ ಆಗಿ ರನ್ ಆಗಿರುತ್ತೆ. ನೀವು ಹೇಳ್ದಂಗ ಗೊಂದಲ ಅದು ಇಳಿದು ಇವ್ರು ಬಂದ್ರು ಎಲ್ಲ ಆಗಿದೆ ನಿಜ. ಮತ್ತೆ 10 days ನಲ್ಲಿ ಮತ್ತೆ ವಾಪಸ್ ಟ್ರ್ಯಾಕ್ ಬರ್ದ್ರು ಅಷ್ಟೇ. ಕೊಡ್ತಲ್ಲ, ಇನ್ನು ಮುಂದಿನದಲ್ಲಿ ನಾವು ಕೊಡ್ಲೇಬೇಕು, ಕೊಟ್ಟೆ ಕೊಡ್ತಾರೆ. ಈಗ ಡಿಮಾಂಡ್ ಜಾಸ್ತಿ ಇದೆ, 20 ಪೋಸ್ಟಿಗೆ ಕನಿಷ್ಠ 50 ಜನ ಇಲ್ಲ. ಹೌದು, ಕರೆಕ್ಟ್. ಅದನ್ನ ಹೇಗೆ ನಿಭಾಯಿಸೋದು? ಅದನ್ನೇ ಅವ್ರು ಮಾಡ್ತಾರೆ. ಶಿವಕುಮಾರ್ ಸಿಎಂ ಅವರು ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೈಕಮಾಂಡ್ ಅವರು ಇದ್ದಾರೆ, ಮಾಡ್ತಾರೆ. ಅದ್ರಲ್ಲಿ ಬೇರೆ ಹತ್ರ ಅಂತದೇನು ವಿವಾದ ಯಾವ್ದು ಇಲ್ಲ. ಅದ್ರಾಗ ಏನಿದೆ, ಏನಾಗಿಲ್ಲ. ಎಷ್ಟಿದೆ? 1,000 ಕೋಟಿ ಅಷ್ಟೇ ಇದೆ ಅದ್ರಲ್ಲಿ. 1,000 ಕೋಟಿ ಬಿಟ್ರೆ ಬೇರೆ ಏನಿಲ್ಲ ಅದ್ರಲ್ಲಿ. ಅದು ಎಲ್ಲ ಒಂದೇ ಸಾರಿನೂ ಖರ್ಚಾಗೋಲ್ಲ. ಅದು ಒಂದೇ ವರ್ಷಕ್ಕೆ ಖರ್ಚು ಮಾಡ್ಲಿಕ್ಕೆ ಆಗೋಲ್ಲ. 500 ಆಗ್ಬೋದು ಈ ಸಾರಿ, ಒಂದೇ ಸಾರಿ 500 ಆಗ್ಬೋದು. ಅವ್ರು ಬಳಸ್ಕೋತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವತ್ತೆ ಕೆಲಸ ಮಾಡಿ ನಾವು ಬಳಸ್ಕೋತೀವಿ ನಮ್ಮನ್ನ ನಾವು. ಅವ್ರಿಗಾಗಿ ಹಾದಿಕ್ಕಾಗಲ್ಲ ನಾವು.
ನಾಳಿಂದ ಮತ್ತೆ ನಾಡು ಸ್ಟಾರ್ಟ್ ನಮ್ ಗಾಡಿ ಮತ್ತೆ ನಾವ್ ಯಾರಿಗಾಗಿ ದಾರಿ ಕಾಯಲ್ಲ. ಹುದ್ದೆ ಇರ್ಲಿ ಬಿಡ್ಲಿ ಸರ್. ಹಾ ಹುದ್ದೆ ಇರ್ಲಿ ಬಿಡ್ಲಿ ಸ್ಟಾರ್ಟ್ ವರ್ಕ್ ನಾವು. ನೀವು ಏನಿದೆ ಸರ್ ಡಿಸಿಎಂ ಸ್ಥಾನ ಸಮುದಾಯಕ್ಕೆ ಒಂದು ಹೆಚ್ಚು ಸ್ಥಾನಗಳು ಮಾಡಬೇಕು, ಒಳ್ಳೇದಾಗುತ್ತೆ ಬಹಳ ದೊಡ್ಡ ದೊಡ್ಡ ಚರ್ಚೆಗಳು ಕೂಡ ಆಗಿತ್ತು. ಈಗ ಕೇವಲ ಒಂದೇ ಡಿಸಿಎಂ ಸ್ಥಾನವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಆಯ್ಕೆ ಮಾಡಿದ್ರೆ ಒಂದೇ ತೀರ್ಮಾನ ಮಾಡಿದ್ರು ಒಂದೇ ಮಾಡ್ಲಿಕ್ಕೆ ಆಗಲ್ಲ. 2-3 ಮಾಡ್ತಾರ. ನಮ್ದು ಒಂದು ವಿಚಾರ ಇತ್ತು 2-3 ಸಮುದಾಯ ಕೊಡ್ಬೋದು ಅಂತ. ಈಗ ಒಂದೇ ಮಾಡಿದ್ರೆ ಒಂದೇ ಅಷ್ಟೇ, ಮತ್ತೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗೇನಾದ್ರು ಬೇರೆ ಆಗ್ತಿದೆ ಸರ್? ಸಮುದಾಯಗಳು ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದು. ನಾವೇನೀಗ ಇಡಲ್ಲ, ಸದ್ಯಕ್ಕೆ ಇಡಲ್ಲ. ಒಬ್ರು ಇದಾರೆ ಸಾಕು, ಅವ್ರ ಮ್ಯಾಗ ಹೋಗೋಣ ಒಬ್ರ ಮ್ಯಾಗ. ಸರ್ ಇದೆಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಆಂಗಲ್ ಹೆಂಗ್ ನೋಡ್ತೀವಿ ಸರ್? ಅವರು ಎಲ್ಲಿ ಲಾಭ ಆಗ್ತಿದೆ ನೋಡಲ್ಲ. ಅವ್ರು ರಾಜಕೀಯವಾಗಿ ನಮ್ಮ ಏನಾರ ನ್ಯೂನ್ಯತೆಗಳು, ನಮ್ಮ ಮೈನಸ್ಗಳನ್ನ ಹುಡುಕ್ತಾ ಇರ್ತಾರೆ. ಅದನ್ನ ಅವ್ರು ಮಾಡ್ಲಿಕ್ಕೆ, ವೋಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಅವ್ರದ್ದು ವೀಕ್ನೆಸ್ ಏನಿದೆ ನಾವು ಹುಡುಕ್ತಾ ಇರ್ತೀವಿ, ನಾವು ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಹುಡುಕ್ತಾ ಇರ್ತೀವಿ. ಮಾಡ್ಬೋದು. ಸಮೀರ್ ಅವರು ಆಡಿಯೋ ಒಂದು ಲೀಕ್ ಆದ್ಮೇಲೆ ಅವ್ರ ಮಂತ್ರಿ ಸ್ಥಾನ ತಪ್ಪಿದೆ. ಏನಾದ್ರು ನೆಕ್ಸ್ಟ್ ಏನಾದ್ರು ಎಣ್ಣೆ ಪಟೇಲ್ ಏನಾದ್ರು ಹೆಸರು ಮಾಡ್ಬೋದು, ನೋಡೋಣ. ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆಡಿಯೋ ಇದೆ ಅಂತ ಹೇಳಿ ಮೊದಲಿಂದಲೂ ಮಾತಾಡ್ತಿದ್ವಿ ಸರ್. ಕ್ಯಾಬಿನೆಟ್ ನಾಳೆ ಆಗುತ್ತೆ ಅನ್ನೋ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ರು ಸರ್. ಏನಾದ್ರೂ ಹಿಂದೆ ಹುನ್ನಾರ ಇದೆಯಾ ಅಂತ ಸರ್? ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ತಪ್ಪಿಸಿ ಆಡಿಯೋ ರಿಲೀಸ್ ಆಯ್ತು. ಹೌದು. ಆಡಿಯೋ ಸಿಡಿಗಳು ಇನ್ನೂ ಹಂಗೆ ಮುಂದುವರಿತು ಅಂತಾರೆ ಸರ್. ಇನ್ನೇನ್ ಮಾಡೋರು ಬಿಟ್ಟು ಮ್ಯಾಗ, ಇನ್ನು ಮಂತ್ರಿ ಹೋದ್ಮ್ಯಾಗ ಏನ್ ಮಾಡೋರು ತಗೊಂಡು. ಈಗ ಅವ್ರ ಉದ್ದೇಶ ಸಫಲ ಆಯ್ತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಅದು. ಅವ್ರ ಸಫಲ ಆಗ್ಬೇಕು, ಸಫಲ ಹೋಗಿತ್ತು ಅಷ್ಟೇ. ಕಾಂಗ್ರೆಸ್ ಅಲ್ಲಿ ಸಿಡಿ ಫ್ಯಾಕ್ಟರಿ ರಿಲೀಸ್ ಅಂತ ಕುಮಾರಸ್ವಾಮಿ ಹೇಳ್ತಿದ್ರು. ಫ್ಯಾಕ್ಟರಿ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ. ಆಡಿಯೋ ಸಿಡಿ ಇಲ್ಲ, ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿಲ್ಲ, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು ಬೇರೆ ವಿಷಯ. ಸರ್, ಕೆಲವು ನಾಯಕರ ಭರವಸೆಗಳನ್ನು ನಂಬಿ ನೀವು ಯಾರ ಭರವಸೆ ಪ್ರಶ್ನೆ ಎಲ್ಲ ಇದ್ರಾಗ ಏನ್ ಮಂತ್ರಿ ಆಗ್ಬೇಕಿತ್ತು, ಮಂತ್ರಿ ಆಗಿದ್ದು, ಮತ್ತೇನಿದೆ. ಮಂತ್ರಿ ಆಗೋದು ಇಂಪಾರ್ಟೆಂಟ್ ಅಲ್ಲ ಸರ್. ಇಲ್ಲಿ ನೀವು 2 ಹುದ್ದೆಗಳನ್ನ ಕೇಳಿದ್ದಿರ್ಬೋದು. 2 ಹುದ್ದೆಗಳು ಸಾಕಾಗಿಲ್ಲ. ಕೇಳಿದ್ದೀರಿ, ಅದ ಹೇಳಿದ್ರಲ್ಲ, ಅದನ್ನೇ ಅವ್ರದ್ದು ಈಗ ರೂಲ್ ಮಾಡಿದಾರೆ. ಏನ್ ಮಾಡೋ ನೀವು? ಇದು ಬೇರೆ ಕೆಲವರು ಭರವಸೆ ಪಟ್ಟಿದ್ರು ತಮಗೆ. ರೂಲ್ ಮಾಡಿದ್ದಾರೆ, ರೂಲ್ಗೆ ಒಬ್ಬೆ ಮಾಡ್ಲೇಬೇಕ್ರೆ, ಅಷ್ಟೇ ಸಿಂಪಲ್. ಇದ್ರಲ್ಲಿ ಯಾಕೆ ನಿಮ್ಮನ್ನ ನಮ್ಮ ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಬಾರ್ದಾಗಿತ್ತು? ನೋಡಿ, ಅಧ್ಯಕ್ಷ ಆದ್ರೂ ನಾನು ಅಷ್ಟೇ ಕೆಲಸ ಮಾಡ್ತೀನಿ, ಇಲ್ಲಿಗೂ ಅಷ್ಟೇ ಕೆಲಸ ಮಾಡ್ತೀನಿ. ನೀವು ಆಯ್ಕೆ ಕೆಪಿಸಿಸಿ ಅಧ್ಯಕ್ಷ ಮತ್ತೆ ಇದನ್ನೇ ಆಯ್ಕೆ ಮಾಡಿ ಬೆಳಗಾವಿ ರಾಜಕಾರಣ ನಾವು ಮಾಡಿದಲ್ಲ, ನಾವ್ ಹೇಳಿದ್ವಿ ಯಾವ್ದಾರ ಮಾಡಿ ಅಂತ ಹೇಳಿ ಬಂದಿದ್ದು ಡೆಲ್ಲಿಯಲ್ಲಿ. ನಾವ್ ಹೇಳಿದ್ದು ಕೊನೆಗಳಿಗೆಯಲ್ಲಿ ಯಾವ್ದು ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ವಿ. ಇದ್ರ ಕೊಟ್ಟಿದ್ದಾರೆ ಅಷ್ಟೇ. ಇದ್ರಾಗ ನಮ್ದು ಪಾತ್ರ ಏನಿಲ್ಲ. ಬೆಳಗಾವಿಯಲ್ಲಿ ಇನ್ಯಾರಿಗೆ ಒಂದು ಸರ್ ಗೊತ್ತಿಲ್ಲ, ಯಾರು ಕೊಡ್ತಾರೆ ಗೊತ್ತಿಲ್ಲ. ಯಾರು ಒಂದು ಕೊಡ್ಲೇಬೇಕು, ಕೊಡ್ತಾರೆ. ಈಗ ಎರಡು ಬೇಕು ಅಂತ ಡಿಮ್ಯಾಂಡ್ ಇತ್ತು ಸರ್. 3 ಬೆಳಗಾವಿ ಒಂದಂತಿ ಕೊಡ್ಲೇಬೇಕು. ಹೆಚ್ಚು ಕೊಟ್ಟರೆ ಅದು ವಿಷಯ ಬೇರೆ. ಅದ್ರ ಒಂದಂತಿ ನಮ್ಮ ಬಗ್ಗೆ ಕೊಡ್ಬೇಕು.